ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ ಪಟ್ಟಿ ಬಿ ಫಾರಂ ಸಿಕ್ಕರೆ ಕಣಕ್ಕಿಳಿಯಲು ಸಿದ್ಧ ಸೈಯದ್ ಅಹಮದ್ ಸ್ಪಷ್ಟ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಪಕ್ಷದಿಂದ ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 12ರಂದು ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರಿಗೆ ಸೇರಿದಂತೆ ಸಚಿವರಿಗೆ ಸನ್ಮಾನಿಸಿದ ನಾಯಕ ಸಮುದಾಯವು ಕೃತಜ್ಞತೆ ತಿಳಿಸಿದೆ. ಹೀಗೆ ದಿನಾಂಕ 12ರಂದು ನಗರದಲ್ಲಿ ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಸಚಿವರು ನಾಯಕ ಸಮುದಾಯದ ಕೇರಿಗಳಲ್ಲಿ ಸಂಚರಿಸಿ ವಿವಿಧ ಶಕ್ತಿ ನಾಮದ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಇನ್ನು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 3ರಿಂದ 7ಕ್ಕೆ ಹೆಚ್ಚಿಸಿದ ಸಿಎಂ ಬೊಮ್ಮಾಯಿರವರಿಗೆ ನಾಯಕ ಸಮುದಾಯದಿಂದ ಸನ್ಮಾನಿಸಿ ಕೃತಜ್ಞತೆ ತಿಳಿಸಿದರು. ನಡಿ ಮಂಜನ ಸ್ವಲ್ಪ
ಇನ್ನು ಚಿತ್ರಕೇರಿಯಲ್ಲಿ ಬರುವ ಮಹರ್ಷಿ ವಾಲ್ಮೀಕಿ ವಿಗ್ರಹಕ್ಕೆ ಹಾರ ಹಾಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದರು. ಅದೇ ರೀತಿ ಮದಕರಿ ನಾಯಕ ಪುತ್ಥಳಿಗೆ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಗೈದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಜನಸಂಕಲ್ಪ ಯಾತ್ರೆಯ ಬೃಹತ್ ಸಮಾವೇಶಕ್ಕೆ ತೆರಳಿದ್ದರು.
ಸರ್ ಕೈ ತೆಗೆ ಮಂಚು ಬ್ರದರ್ ಡೈರೆಕ್ಟ್ ಇದ್ದಾಗ ಬರುವ ವಿಧಾನಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಪಕ್ಷದಿಂದ ಜನಸಂಕಲ್ಪ ಯಾತ್ರೆಯನ್ನ ಪ್ರಾರಂಭಿಸಲಾಗಿದೆ. ಹೀಗೆ ದಿನಾಂಕ 12ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆ ಹೊಸಪೇಟೆಗೆ ಆಗಮಿಸಲಾಗಿ ಮರಿಯಮ್ಮನಹಳ್ಳಿ ಭಾಗಕ್ಕೆ ಶೀಘ್ರವೇ ಕುಡಿಯುವ ನೀರು ಸರಬರಾಜು ಮಾಡಲಾಗುವುದೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಆಶ್ವಾಸನೆ ನೀಡಿದ್ದಾರೆ. ಹೀಗೆ ದಿನಾಂಕ 12ರಂದು ವಿಜಯನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಜೆಪಿ ಪಕ್ಷದಿಂದ ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿತ್ತು. ಇನ್ನು ಮುಖ್ಯಮಂತ್ರಿ ನೇತೃತ್ವದ ವಿಜಯ ಸಂಕಲ್ಪ ಯಾತ್ರೆಯು ವೇದಿಕೆಗೆ ಆಗಮಿಸಲಾಗಿ ಪ್ರಾರಂಭದಲ್ಲಿ ವಂದೇ ಮಾತರಂ ಗೀತೆ ಹಾಡಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಸೇರಿದಂತೆ ಕಂದಾಯ ಹಾಗೂ ಇತರೆ ಖಾತೆಗಳ ಸಚಿವರ ಸಹಕಾರದಿಂದ ವಿಜಯನಗರ ಜಿಲ್ಲೆ ರಚನೆಗೊಂಡಿದೆ. ಜಿಲ್ಲಾ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಇನ್ನು ಬಹು ವರ್ಷಗಳ ಬೇಡಿಕೆಗಳಾದ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ಹೆಚ್ಚಿಸಿ ಅವರ ಬೇಡಿಕೆಗಳನ್ನ ಈಡೇರಿಸಿ ಇತಿಹಾಸ ಬರೆದಿದ್ದಾರೆ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ನಾವೆಲ್ಲರೂ ಅವರ ಬೆಂಬಲಕ್ಕೆ ನಿಲ್ಲಬೇಕೆಂದರು. ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರೋದಕ್ಕೆ ನಾವೆಲ್ಲರೂ ಸಂಕಲ್ಪ ತಗೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ನಾವು ಯಾವ ರೀತಿ ವಿಜಯನಗರ ಜಿಲ್ಲೆಯನ್ನ ಅಭಿವೃದ್ಧಿಯ ಪಣ ತೊಟ್ಟಿದ್ದೀವಿ, ಇವರೆಲ್ಲ ಸಹಕಾರದಿಂದ ಮತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ಸಹಕಾರದಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಅಖಂಡ ಜಿಲ್ಲೆಗೆ ಸುಮಾರು 20,000 ಕೋಟಿ KMRC ನಲ್ಲಿನೂ ಹಣ ಇದೆ. ಎರಡು ಜಿಲ್ಲೆಯ ಅಭಿವೃದ್ಧಿ ಬರುವಂತ ದಿನಗಳಲ್ಲಿ ನೀವು ನೋಡಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಮಾದರಿ ಜಿಲ್ಲೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಆ ಭಾಗದಲ್ಲಿ ಶ್ರೀರಾಮುಲು ಅವರು ಅಭಿವೃದ್ಧಿ ಮಾಡ್ತಾರೆ, ಈ ಭಾಗದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಹಾಗಾಗಿ ನಾವು ಇಡೀ ಅಖಂಡ ಜಿಲ್ಲೆಯಲ್ಲಿ 10ಕ್ಕೆ 10 ಬಿಜೆಪಿ ಪಕ್ಷದ ಬಾವುಟವನ್ನ ಹಾರಿಸಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಡಿಯೂರಪ್ಪ ಸಾಹೇಬರು ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಅನೇಕ ಹಿರಿಯ ನಾಯಕರು ನಾವು ರಾಜಕೀಯವಾಗಿ ಲಾಭ ಪಡೆಯೋದು ಬೇಡ, ನಾವು ದೀನ ದಲಿತರಿಗೆ ನ್ಯಾಯ ಕೊಡುವಂತ ತೀರ್ಮಾನ ನಾವು ತಗೋಬೇಕು ಅನ್ನೋ ತೀರ್ಮಾನ ಕೋರ್ ಕಮಿಟಿನಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಆ ತೀರ್ಮಾನದ ನಂತರ ಸರ್ವ ಪಕ್ಷದ ಸಭೆಯಲ್ಲಿ ಬಂದಾಗ ಬಹಳಷ್ಟು ವಿರೋಧ ಮಾಡಕ್ಕಾಗಿಲ್ಲ. ಅವ್ರಿಗೆ ಗೊತ್ತಾಯ್ತು. ಎಲ್ಲರೂ ಬಂದಿದ್ರು, ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಜನತಾದಳ ಪಕ್ಷದ ನಾಯಕರು. ಆ ತೀರ್ಮಾನದಲ್ಲಿ ಯಾರು ವಿರೋಧ ತೋರ್ಸಕ್ಕೆ ಆಗಿಲ್ಲ. ಹೀಗಾಗಿ ನಾವು ಈ ಭಾಗದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿನೂ ನಾನು ಈ ಮಾಧ್ಯಮದ ಮುಖಾಂತರ ಕೇಳೋಕೆ ಇಚ್ಛೆ ಪಡ್ತೇನೆ, ಇದು ದಾರಿ ತಪ್ಪಿಸುವಂತ ನಾಯಕರು ಕಾಂಗ್ರೆಸ್ ಅಲ್ಲಿ ಕಿವಿಗೊಡಬಾರದು. ತಾವು ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಯಾವುದೇ ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು. ಯಾಕೆ ಅವರು ಕೊಳ್ಳಿಲ್ಲ? ಆದ್ರೆ ಅವರಿಗೆ ಕಾಳಜಿ ಇಲ್ಲ, ಬರೇ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದೇ ಅವರಿಗೆ ಚಿಂತೆ. ಅರೇ, ಸಮಾಜದಲ್ಲಿ ಹಿಂದುಳಿದಂತ ಜನಾಂಗಕ್ಕೆ ಮುಂದೆ ಬರಬಾರದು ಅನ್ನೋ ಆಲೋಚನೆ ಇದ್ರೆ ಇರ್ಬೋದು. ನೀವು ಹಿಂಗೆ ಕೇಳ್ತಿರ್ಬೇಕು, ನಾವು ಹಿಂಗೆ ಸರ್ಕಾರಗಳು ರಚನೆ ಮಾಡಿ ನಾವು ಚೆನ್ನಾಗಿರ್ತೀವಿ, ದೀನ ದಲಿತರು ಹೇಗಿರೋದು ಹಾಗೆ ಇರಬೇಕು ಅನ್ನೋ ಒಂದು ಕಲ್ಪನೆ, ಆಲೋಚನೆ. ಆದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ಹೆಜ್ಜೆ ಗುರುತು,
ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮುಖಾಂತರ ನಮ್ಮ ಸರ್ಕಾರ ತಗೊಂಡಿರ್ತಕ್ಕಂಥ ಈ ನಿರ್ಧಾರ. ಇವತ್ತು SC/ST ಸಮಾಜದ ಪ್ರತಿಯೊಂದು ವ್ಯಕ್ತಿಗಳಿಗೆ ನಾನು ಕೈ ಮುಗಿದು ಜೋಡಿಸಿ ಕೇಳ್ತೀನಿ, ಈ ತೀರ್ಮಾನಕ್ಕೆ ಅವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಮುಗ್ಧರಾಗಬೇಡ್ರಿ. ಬಳಿಕ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು, ಸಂಸದರು, ಶಾಸಕರಿಂದ ದೀಪ ಬೆಳಗಿಸುವ ಮೂಲಕ ಜನಸಂಕಲ್ಪ ಯಾತ್ರೆಯ ಬಹಿರಂಗ ಸಭೆಗೆ ಚಾಲನೆ ನೀಡಿದರು. ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಾತನಾಡಿ, ದೀನ ದಲಿತರ ಹೆಸರನ್ನ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ಅವರ ಲಾಭ ಪಡೆದುಕೊಂಡು ಬರುತ್ತಿತ್ತೇ ಹೊರತು ಅವರು ಮೀಸಲಾತಿ ಹೆಚ್ಚಳಕ್ಕಾಗಿ ಎತ್ತಿದ ಧ್ವನಿಗೆ ಕಿಮ್ಮತ್ತು ನೀಡಿಲ್ಲ. ಬಟ್ ನಮ್ಮ ಸರ್ಕಾರ SC/ST ಮೀಸಲಾತಿಯನ್ನ ಹೆಚ್ಚಿಸಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಬಹು ವರ್ಷಗಳ ಬೇಡಿಕೆಯನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಮೀಸಲಾತಿ ಹೆಚ್ಚಳ ಕುರಿತಾಗಿ ಅನ್ಯ ಪಕ್ಷಗಳು ನಿಮ್ಮನ್ನ ದಾರಿ ತಪ್ಪಿಸುವ ಮಾತನ್ನ ಆಡಬಹುದು, ಅವುಗಳಿಗೆ ಕಿವಿ ಕೊಡಬಾರದು ಎಂದರು. ಅದೇ ರೀತಿ ಬರುವ ವಿಧಾನಸಭೆಯಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಿಂದ 10 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಮುಂದಾಗಬೇಕಿದೆ. ಅದೇ ರೀತಿ ಬೇಡಿಕೆಯ ಪ್ರಕಾರ PK ಹಳ್ಳಿಯನ್ನ ಹೋಬಳಿಯನ್ನಾಗಿ ಪರಿವರ್ತನೆ ಮಾಡಿ ಆದೇಶ ಹೊರಡಿಸಲಾಗುವುದು. ಇನ್ನು ಮರಿಯಮ್ಮನಹಳ್ಳಿ ಭಾಗದ ನಿವಾಸಿಗರ ಬಹು ವರ್ಷಗಳ ಬೇಡಿಕೆಯಂತೆ ಶೀಘ್ರದಲ್ಲೇ ಕುಡಿಯುವ ನೀರನ್ನ ಒದಗಿಸಲಾಗುವುದೆಂದು ಭರವಸೆ ನೀಡಿದರು. ಇನ್ನೊಂದು ಮಾತು, ಆನಂದ್ ಸಿಂಗ್ ಅವರ ಹೆಸರಿನಲ್ಲಿ ಏನಿದೆ? ಆನಂದ ಇದೆ, ಜನರಿಗೆ ಆನಂದ ಕೊಡುವಂತ. ಜನರಿಗೆ ಅನ್ಯಾಯ ಆದರೆ ಅವನ ಹೆಸರಿನಲ್ಲಿ ಇನ್ನೊಂದಿದೆ, ಸಿಂಗ್ ಅಂತ. ಹಿಂದಿಯಲ್ಲಿ ಸಿಂಗ್ ಅಂತಂದ್ರೆ ಸಿಂಹ. ಅನ್ಯಾಯ ಆದರೆ ನರಸಿಂಹನ ಒಂದು ಸ್ವರೂಪವನ್ನು ತಾಳುವಂತ ಆನಂದ್ ಸಿಂಗು, ಜನರ ಸಲುವಾಗಿ ಸದಾ ಕೆಲಸ ಮಾಡುವಂತ ಆನಂದ್. ಸೊ ಆನಂದು ಸಿಂಹ ಎರಡು ಒಂದೇ ಹೆಸರಿನಲ್ಲಿರುವಂತ ಆನಂದ್ ಸಿಂಗ್ ಅವರ ಒಂದು ನಾಯಕತ್ವದಲ್ಲಿ ತಾವೆಲ್ಲ ಮುಂದುವರಿಬೇಕು. ಹೀಗಾಗಿ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದಂತೆ ಎಲ್ಲ ಕಾರಣಕ್ಕಾಗಿ 10ಕ್ಕೆ 10 ಸೀಟುಗಳನ್ನು ಬರುವಂಥ ವಿಧಾನಸಭೆಯಲ್ಲಿ 2 ಜಿಲ್ಲೆಯಿಂದ ನಾವು ಆರಿಸಿ ಕಳಿಸಬೇಕು. ಈ ವಿಜಯ ಸಂಕಲ್ಪ ಯಾತ್ರೆಯಾಗಿ ಪರಿವರ್ತನೆಯನ್ನು ಮಾಡಬೇಕು. ನಮ್ಮ ಕೈಗಳನ್ನು ಬಲಪಡಿಸಿದರೆ ಬರುವಂಥ ದಿನಗಳಲ್ಲಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಇವತ್ತು 20,000 ಕೋಟಿಯನ್ನು ಇವತ್ತೇನು ಸುಪ್ರೀಂ ಕೋರ್ಟಲ್ಲಿತ್ತು ಅದನ್ನು ಇವತ್ತು ನಮ್ಮ ಸರ್ಕಾರಕ್ಕೆ ಒದಗಿ ಬಂದಿದೆ. ಅದನ್ನು ಸಾರ್ಥಕತೆಯಿಂದ ಸಮಗ್ರ ಅಭಿವೃದ್ಧಿಯನ್ನು ಈ 4 ಜಿಲ್ಲೆಗಳಿಗೆ ಮಾಡಿ ಇದೊಂದು ಮಾದರಿ ಜಿಲ್ಲೆಗಳನ್ನಾಗಿ ಇವತ್ತು ನಾವು ಮಾಡೋ ತೀರ್ಮಾನ ಮಾಡಿದ್ದೇವೆ. ವಿಜಯನಗರ ಕ್ಷೇತ್ರದಲ್ಲಿ 2 ಪ್ರಮುಖ ಕೆಲಸ ಆಗಬೇಕಾಗಿದೆ. ಒಂದು PK ಹಳ್ಳಿ, ಅದರ ಹೋಬಳಿಯನ್ನು ಮಾಡಬೇಕಾಗಿದೆ. ಖಂಡಿತವಾಗೂ PK ಹಳ್ಳಿಯನ್ನು ಹೋಬಳಿಯಾಗಿ ನಾವು ಪರಿವರ್ತನೆಯನ್ನು ಮಾಡ್ತೇವೆ, ಆದೇಶವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನೊಂದು ಮರಿಯಮ್ಮನಹಳ್ಳಿ ಕುಡಿಯೋ ನೀರಿನ ಯೋಜನೆ ಈಗಾಗಲೇ ಅದನ್ನು DPR ಆಗಿದೆ, ಕೈಗೆತ್ತಿಕೊಳ್ತೀವಿ. ಆದಷ್ಟು ಬೇಗನೆ ಅದಕ್ಕೆ ತಮ್ಮದೇ ಆದಂಥ ಜಾಕ್ವಲನ್ನು ಮಾಡಿ ಮರಿಯಮ್ಮನಹಳ್ಳಿಗೆ ಸಂಪೂರ್ಣವಾದಂಥ ಕುಡಿಯೋ ನೀರಿನ ಯೋಜನೆಗಳನ್ನು ನಾನು ಆದೇಶವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೂಡಿ ಗತ ವೈಭವದ ವಿಜಯನಗರ ಏನಿದೆ ಅದನ್ನು ಗತ ವೈಭವವನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ST ಮೀಸಲಾತಿ ಪಟ್ಟಿಯಲ್ಲಿರುವ ಕುರುಬರ ಮೀಸಲಾತಿಯನ್ನ ರಾಜ್ಯಾದ್ಯಂತ ವಿಸ್ತಾರ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು. ಹಾಗಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕುರುಬರ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಹಾಲುಮತ ಮಹಾಸಭಾ ಸರ್ಕಾರಕ್ಕೆ ಒತ್ತಾಯಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹಾಲುಮತ ಮಹಾಸಭಾದ ಜಿಲ್ಲಾ ಘಟಕ ಸಮಿತಿಯಿಂದ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಡಾ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಗೈದು ಡೊಳ್ಳು ವಾದ್ಯ ಗೋಷ್ಠಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು.
ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ನಂತರ ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ಕುರುಬರ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಅನ್ಯಾಯಕ್ಕೆ ಒಳಗಾಗಿರುವ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಕುರಿ ಶಿವಮೂರ್ತಿ, ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲೆ ಹಾಲುಮತ ಮಹಾಸಭಾ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಲಾಗಿದೆ. ಅಧ್ಯಯನದ ರಿಪೋರ್ಟ್ ಕೂಡ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಿದೆ. ಆದಷ್ಟು ಬೇಗನೆ ಆ ಕುಲಶಾಸ್ತ್ರೀಯ ಅಧ್ಯಯನ ರಿಪೋರ್ಟನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ನಾವೆಲ್ಲರೂ ಕೂಡ ಇವತ್ತು ಸಮಾಜ ಬಂಧುಗಳು ಒಗ್ಗಟ್ಟಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವುದರ ಮುಖಾಂತರ ಆದಷ್ಟು ಬೇಗ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ ನಮ್ಮ ಸಮಾಜಕ್ಕೆ ತುಳಿತಕ್ಕೊಳಗಾಗಿರುವ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಕುರುಬರನ್ನು ಆದಷ್ಟು ಬೇಗ ST ಮೀಸಲಾತಿಯಡಿಯಲ್ಲಿ ಸೇರಿಸಬೇಕಂತೇಳಿ ನಾವಿವತ್ತು ಹಾಲುಮತ ಮಹಾಸಭಾದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಿಮ್ಮಪ್ಪ ST ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು. ಈಗಾಗಲೇ ನಾವು ಹೋರಾಟವನ್ನು ಬೆಂಗಳೂರು ತನಕ ಸುಮಾರು 10ರಿಂದ 15 ಲಕ್ಷ ಜನ ಸೇರಿಸಿ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಇನ್ನೂವರೆಗೂ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕಾಗಿ ಇವತ್ತು ಕೂಡ ನಾವು ಇಡೀ ರಾಜ್ಯದಿಂದ ಎಲ್ಲ ತಾಲೂಕು ಎಲ್ಲ ಜಿಲ್ಲೆ ವತಿಯಿಂದ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಇಡೀ ರಾಜ್ಯಕ್ಕೆ ಕುರುಬ ಸಮಾಜವನ್ನು ST ಸೇರಿಸ್ಬೇಕಂತಂದು ನಮ್ಮ ಮನವಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ. ಅದು ತಕ್ಷಣವೇ ಕನಕ ಜಯಂತಿ ನವೆಂಬರ್ 11ನೇ ತಾರೀಕು ಇದೆ. ಅದರ ಒಳಗಾಗಿ ನಮಗೆ ಈ ಒಂದು ST ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಶಿವಾನಂದ್ ಹುಲ್ಲೇನರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಲುಮತ ಮಹಾಸಭಾ. ಇವತ್ತು ಇಡೀ ರಾಜ್ಯಾದ್ಯಂತ ಹಾಲುಮತ ಮಹಾಸಭಾದ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು, ಕುಲಶಾಸ್ತ್ರ ಅಧ್ಯಯನದ ವರದಿಯನ್ನು ತರಬೇಕು ಅಂತ. ಸರ್ಕಾರದ ಆದೇಶದಂತೆ ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಬುಡಕಟ್ಟು ಇಲಾಖೆ ಇಡೀ ರಾಜ್ಯಾದ್ಯಂತ ಒಂದು ಜಿಲ್ಲೆಯಲ್ಲಿ 4 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ನಿಜವಾಗಲೂ ಇವರು ಕುರುಬರ ಅದನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಕುಲಶಾಸ್ತ್ರದ ಅಧ್ಯಯನದ ಮುಖೇನ ವರದಿಯನ್ನು ಸರ್ಕಾರ ರೆಡಿ ಮಾಡಿತ್ತು, ಇಲಾಖೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಹಾಗಾಗಿ ಅಂತ ಇಲಾಖೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನು ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಲಾಖೆ ಇಟ್ಕೊಂಡಿದೆ. ಸರ್ಕಾರ ಈ ಕೂಡಲೇ ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನು ತಮ್ಮ ಹತ್ರ ಇಟ್ಟುಕೊಳ್ಳದೇ ಅತಿ ಬೇಗವಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಇವ್ರು ಹಿಂಗೆ ಇಟ್ಕೊಳ್ತಾ ಹೋದರೆ ಹಿಂಗೆ ತುಂಬ ಡಿಲೇ ಆಗುತ್ತೆ. ಇವತ್ತು ಏನು SC ST ಅವರಿಗೆ ಮೀಸಲಾತಿಯನ್ನು ಹೆಚ್ಚುವರಿ ಮಾಡಿದ್ದಾರೆ, ಅದು ಕೂಡ ನಾವು ಇವತ್ತು ಹಾಲುಮತ ಮಹಾಸಭಾ ಇವತ್ತು ಅದನ್ನು ಅಭಿನಂದನೆಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಇನ್ಮೇಲೆ ಕುರುಬರಿಗೆ ಆ ಶಿಫಾರಸನ್ನು ಮಾಡೋದ್ರ ಮುಖೇನ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಏರುಗತಿಯಲ್ಲಿ ಸಾಗಿದೆ. ಹೀಗೆ ಮುಸ್ಲಿಂ ಮುಖಂಡ CA ಸೈಯದ್ ಮೊಹಮ್ಮದ್ ರವರು ಕೂಡ ಬಿ ಫಾರಂ ಲಭಿಸಿದ್ದಲ್ಲಿ ಕಣಕ್ಕಿಳಿಯಲು ಸಿದ್ಧನಿದ್ದೇನೆಂದು ತಿಳಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಮುಖಂಡ CA ಸೈಯದ್ ಮೊಹಮ್ಮದ್ ರವರಿಂದ ವಿಜಯನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ. ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸುತ್ತಾ ಬಂದಿದ್ದೇನೆ. ಹಾಗಾಗಿ ವರಿಷ್ಠರು ಬಿ ಫಾರಂ ನೀಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆ. ಒಂದು ವೇಳೆ ನೀಡದಿದ್ದಲ್ಲಿ ಟಿಕೆಟ್ ಲಭಿಸಿದ ಅಭ್ಯರ್ಥಿಗಳ ಗೆಲುವಿಗಾಗಿ ಕೆಲಸ ಮಾಡುತ್ತೇನೆಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅಂತೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿಯಿಂದ. ಓಕೆ, ಹೇಳಿ ಸರ್. ಕಾಂಗ್ರೆಸ್ ಪಾರ್ಟಿಯಿಂದ ಪ್ರಬಲ ಆಕಾಂಕ್ಷಿ. ಅವು ಕಾಂಗ್ರೆಸ್ ಪಾರ್ಟಿಯವರು ನನಗೆ ಬಿ ಫಾರಂ ಕೊಟ್ಟರೆ ಮಾತ್ರ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೇನೆ. ಇಲ್ಲದಿದ್ದರೆ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಹೇಳಿ ನಾನು ಇವತ್ತಿನ ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಗೊಂದಲ ಆಗಲ್ವಾ ಮತದಾರರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು? ಆಕಾಂಕ್ಷಿಗೂ ಸ್ಪರ್ಧೆ ಮಾಡೋ ಕ್ಯಾಂಡಿಡೇಟ್ಗೂ ಡಿಫರೆನ್ಸ್ ಅಂತ ನಾನು ಹೇಳಿದ್ದೀನಿ. ಆಕಾಂಕ್ಷಿಗಳು ಎಷ್ಟೇ ಜನ ಇರ್ಬೋದು, ಹಾಗೂ ಬಿ ಫಾರ್ಮು ಕಾಂಗ್ರೆಸ್ಗಳಿಂದ ಒಬ್ಬರಿಗೆ ಕೊಡ್ತಾರೆ. ಕೊಟ್ಟ ಮೇಲೆ ಎಲ್ಲರೂ ಅದಕ್ಕೆ ಬೆಂಬಲಿಸ್ತಾರೆ ಅಂತೇಳಿ ನನ್ನ ನಂಬಿಕೆ ಇದೆ. ಎಲ್ಲ ಆಕಾಂಕ್ಷಿಗಳು ಬೆಂಬಲಿಸ್ತಾರೆ ಅಂತ ನಂಬಿಕೆ ಇದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆಕಾಂಕ್ಷಿಗಳ ಪಟ್ಟಿ. ಬಿ ಫಾರಂ ಸಿಕ್ಕರೆ ಕಣಕ್ಕಿಳಿಯಲು ಸಿದ್ಧ, ಸೈಯದ್ ಮೊಹಮ್ಮದ್ ಸ್ಪಷ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.